ನಮಸ್ಕಾರ. ಡಿಮೆನ್ಷಿಯಾ ಈ ಸ್ಥಿತಿಯಲ್ಲಿರೋರನ್ನ ನೋಡ್ಕೊಳ್ಳೋದು ಹೇಗೆ? ಇದು ಬರೀ ಮೆಡಿಕಲ್ ಜ್ಞಾನದ ವಿಷಯ ಅಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದು. ಬೆಂಗಳೂರಿನ ಎಸ್ವಿಟಿ ಹೋಮ್ ಹೆಲ್ತ್ ಕೇರ್ ಸರ್ವಿಸಸ್ ಅವರ ಒಂದು ಟ್ರೈನಿಂಗ್ ಸ್ಕ್ರಿಪ್ಟ್ ನೋಡಿದಾಗ ಸಹಾನುಭೂತಿಯಿಂದ ಆರೈಕೆ ಮಾಡೋದು ಅಂದ್ರೆ ನಿಜವಾಗ್ಲೂ ಏನು ಅಂತ ಗೊತ್ತಾಗತ್ತೆ. ಬನ್ನಿ, ಅದರೊಳಗೆ ಏನಿದೆ ಅಂತ ನೋಡೋಣ. ನೋಡಿ, ಈ ಇಡೀ ತರಬೇತಿಯನ್ನ 5 ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಇವು ಕೇವಲ ಸ್ಟೆಪ್ಸ್ ಅಷ್ಟೇ ಅಲ್ಲ, ಬದಲಿಗೆ ಆರೈಕೆಯ ದಾರಿಯಲ್ಲಿ ದಾರಿ ತಪ್ಪದ ಹಾಗೆ ನೋಡಿಕೊಳ್ಳುವ ಒಂದು ದಿಕ್ಸೂಚಿ ಇದ್ದ ಹಾಗೆ. ಸರಿ, ಹಾಗಾದ್ರೆ ಒಂದೊಂದಾಗಿ ಶುರು ಮಾಡೋಣ. ಯಾವುದೇ ಆರೈಕೆಯ ಮೊದಲನೇ ಹೆಜ್ಜೆ ಯಾವುದು? ಹೌದು, ಅದು ರೋಗಿಯ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವುದು. ಅವರು ಯಾವ ವಾಸ್ತವದಲ್ಲಿ ಬದುಕ್ತಿದ್ದಾರೆ ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಅದು ಗೊತ್ತಿಲ್ಲ ಅಂದ್ರೆ ನಾವು ಎಷ್ಟೇ ಆರೈಕೆ ಮಾಡಿದ್ರೂ ಅದು ಪರಿಣಾಮಕಾರಿ ಅಣಿರೋಲ್ಲ. ಇಲ್ಲೇ ನೋಡಿ ಈ ಟ್ರೈನಿಂಗ್ನ ವಿಶೇಷತೆ. ಸಾಮಾನ್ಯವಾಗಿ ಡಿಮೆನ್ಷಿಯಾ ಅಂದ ತಕ್ಷಣ ನಮ್ಗೆ ನೆನ್ಪಿಗೆ ಬರೋದು ಮರೆವು ಅಷ್ಟೇ. ಆದರೆ ಈ ಕೈಪಿಡಿ ಹೇಳೋದೇ ಬೇರೆ. ಇದು ಕೇವಲ ನೆನ್ಪಿನ ಶಕ್ತಿ ಹೋಗೋದಲ್ಲ, ಬದಲಾಗಿ ಒಬ್ಬ ವ್ಯಕ್ತಿಯ ಇಡೀ ಪ್ರಪಂಚವೇ ಬದಲಾಗುವ ಸ್ಥಿತಿ ಅಂತ ತುಂಬಾನೇ ಸ್ಪಷ್ಟವಾಗಿ ಹೇಳುತ್ತೆ. ಈ ಒಂದು ಮಾತು ಆರೈಕೆಯ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡುತ್ತೆ. ಡಿಮೆನ್ಷಿಯಾದ ಪ್ರಮುಖ ಲಕ್ಷಣಗಳು ಅಂದ್ರೆ ಜ್ಞಾಪಕ ಶಕ್ತಿ ನಷ್ಟ ಮತ್ತೆ ಗೊಂದಲ. ಈ ಟ್ರೈನಿಂಗ್ನ ಜಾಣ್ಮೆ ನೋಡಿ, ಯಾದಾಶ್ತ್ ಕಮ್ಹೋನ ಅಥವಾ ಗೊಂದಲ ಅಂತ ಸರಳವಾದ ಬೇರೆ ಬೇರೆ ಭಾಷೆಯ ಪದಗಳನ್ನು ಬಳಸಿ ಕಷ್ಟಕರವಾದ ವಿಷಯವನ್ನ ಎಲ್ರಿಗೂ ತಕ್ಷಣಕ್ಕೆ ಅರ್ಥ ಆಗೋ ಹಾಗೆ ಮಾಡಿದ್ದಾರೆ. ಇದು ನಿಜಕ್ಕೂ ಅದ್ಭುತ ಅಲ್ವಾ? ಸರಿ, ರೋಗಿಯ ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ವಿ. ಹಾಗಾದರೆ ಮುಂದೇನು? ಇಲ್ಲಿಂದ ಶುರುವಾಗತ್ತೆ ಆರೈಕೆಯ 2 ಅತಿ ಮುಖ್ಯವಾದ ಅಡಿಪಾಯಗಳು. ಒಂದು ಸಂವಹನ, ಇನ್ನೊಂದು ದಿನಚರ್ಯ. ಇವೆರಡೂ ಒಬ್ಬ ಆರೈಕೆದಾರನಿಗೆ ದಾರಿದೀಪದ ಹಾಗೆ. ಕಮ್ಯುನಿಕೇಷನ್ ಅಂದ್ರೆ ನಾವು ಮಾತಾಡೋದು, ಮಾಹಿತಿ ಕೊಡೋದು ಅಂತ ಅನ್ಕೋತೀವಿ. ಆದರೆ ಡಿಮೆನ್ಷಿಯಾ ಆರೈಕೆಯಲ್ಲಿ ಅದರ ಅರ್ಥನೇ ಬೇರೆ. ಇಲ್ಲಿ ಸಂವಹನದ ಮುಖ್ಯ ಉದ್ದೇಶ ಮಾಹಿತಿ ಕೊಡೋದಲ್ಲ, ಬದಲಾಗಿ ರೋಗಿಗೆ ಆರಾಮ ಮತ್ತೆ ಸ್ಪಷ್ಟತೆಯನ್ನು ಕೊಡೋದು. ಇದು ನಾವು ಅರ್ಥ ಮಾಡ್ಕೋಬೇಕಾದ ಪ್ರಮುಖ ಬದಲಾವಣೆ. ಆರೈಕೆದಾರರು ಮಾಡಬೇಕಾದ ಬಹುಶಃ ಅತಿ ದೊಡ್ಡ ಮಾನಸಿಕ ಬದಲಾವಣೆ ಇದೇ ಇರಬೇಕು. ಅಂದ್ರೆ ರೋಗಿಯ ತಪ್ಪುಗಳನ್ನು ತಿದ್ದುತ್ತಾ ಕೂರುವುದನ್ನು ಬಿಟ್ಟು ಅವರ ಜೊತೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋಕ್ ಪ್ರಯತ್ನಿಸೋದು. ಇದು ಸರಿಪಡಿಸೋದಲ್ಲ, ಅವರ ಜೊತೆ ಸೇರಿಕೊಳ್ಳೋದು. ಈ ಸಂಪೂರ್ಣ ತತ್ವವನ್ನ ಈ ಒಂದೇ ಒಂದು ಶಕ್ತಿಯುತ ಹಿಂದಿ ವಾಕ್ಯದಲ್ಲಿ ಹಿಡಿದಿಟ್ಟಿದ್ದಾರೆ. ಪ್ಯಾರ್ ಸೆ ಬಾತ್ ಕರೋ, ಗುಸ್ಸಾ ಬಿಲ್ಕುಲ್ ನಹಿ. ಅಂದ್ರೆ ನೀವು ಏನು ಹೇಳ್ತೀರಿ ಅನ್ನೋದಕ್ಕಿಂತ ಹೇಗೆ ಹೇಳ್ತೀರಿ ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯ. ನಿಮ್ಮ ಧ್ವನಿಯೇ ಅವರಿಗೆ ಸಾಂತ್ವನ. ಸಂವಹನದಷ್ಟೇ ಮುಖ್ಯವಾದ ಇನ್ನೊಂದು ವಿಷಯ ಅಂದ್ರೆ ದಿನಚರಿ. ಎಲ್ಲವೂ ಗೊಂದಲಮಯವಾಗಿರುವ ಒಂದು ಪ್ರಪಂಚದಲ್ಲಿ ಒಂದು ಸ್ಥಿರವಾದ ದಿನಚರಿ ಇದೆಯಲ್ಲ, ಅದು ಅವರಿಗೆ ಒಂದು ಭದ್ರತೆಯ ಭಾವನೆಯನ್ನು ಕೊಡುತ್ತೆ. ಅವರ ಪಾಲಿಗೆ ಅದೊಂದು ದೊಡ್ಡ ಆಧಾರ ಸ್ತಂಭ ಇದ್ದ ಹಾಗೆ. ಈ ಸಂವಹನ ಮತ್ತೆ ದಿನಚರಿಯ ಅಡಿಪಾಯದ ಮೇಲೆ ಈಗ ದೈನಂದಿನ ಆರೈಕೆಯ ಪ್ರಾಕ್ಟಿಕಲ್ ಸ್ಟೆಪ್ಸ್ ಬರುತ್ತೆ. ಅಂದ್ರೆ ಪ್ರತಿದಿನದ ಕೆಲ್ಸಗಳಲ್ಲಿ ಅವರಿಗೆ ಹೇಗೆ ಸಹಾಯ ಮಾಡ್ಬೋದು. ಉದಾಹರಣೆಗೆ, ಊಟ ತಿನ್ಸೋ ವಿಷಯವನ್ನೇ ತಗೊಳ್ಳಿ. ಇಲ್ಲಿ ಬರೀ ಪೌಷ್ಟಿಕ ಆಹಾರ ಕೊಡೋದು ಮಾತ್ರ ಮುಖ್ಯ ಅಲ್ಲ, ಅದನ್ನ ಹೇಗೆ ಕೊಡಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಟ್ರೈನಿಂಗ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಧಾನವಾಗಿ ತಿಂಡಿ ಕೊಡಬೇಕು. ಈ ಒಂದು ಸಣ್ಣ ಸೂಚನೆ ಆಹಾರ ಗಂಟಲಲ್ಲಿ ಸಿಕ್ಕಾಕೊಳ್ಳುವಂಥ ದೊಡ್ಡ ಅಪಾಯವನ್ನೇ ತಪ್ಪಿಸ್ಬೋದು. ನಾವು ಸೇಫ್ ಅಂತ ಅನ್ಕೊಂಡಿರೋ ಮನೆನೇ ಕೆಲವೊಮ್ಮೆ ಅಪಾಯಕಾರಿ ಜಾಗ ಆಗ್ಬಿಡಬಹುದು. ಯಾಕೆಂದ್ರೆ ಡಿಮೆನ್ಷಿಯಾದಿಂದಾಗಿ ರೋಗಿಯ ಗ್ರಹಿಕೆ ಬದಲಾಗಿರುತ್ತೆ. ಅವರಿಗೆ ಒಂದು ಸಾಮಾನ್ಯ ವಸ್ತು ಕೂಡ ಅಪಾಯಕಾರಿಯಾಗಿ ಕಾಣಿಸಬಹುದು. ಹಾಗಾಗಿ ಮನೆಯಲ್ಲಿ ಸುರಕ್ಷತೆಗೆ ಮೊದಲನೇ ಆದ್ಯತೆ ಕೊಡಲೇಬೇಕು. ಇನ್ನು ಸ್ವಚ್ಛತೆ. ಇದು ಬರೀ ಸೋಂಕು ತಡೆಯೋಕೆ ಮಾಡೋ ಕೆಲಸ ಅಲ್ಲ, ಅದಕ್ಕಿಂತನೂ ಮುಖ್ಯವಾಗಿ ಇದು ರೋಗಿಯ ಘನತೆಯನ್ನ ಕಾಪಾಡೋ ವಿಷಯ. ಈ ತರಬೇತಿ ಈ ಒಂದು ಸೂಕ್ಷ್ಮ ಅಂಶಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರೋದು ನಿಜಕ್ಕೂ ಶ್ಲಾಘನೀಯ. ದೈಹಿಕ ಆರೈಕೆಯ ಸವಾಲುಗಳನ್ನ ಬಿಟ್ರೆ ಬಹುಶಃ ಎಲ್ಲಕ್ಕಿಂತ ಕಷ್ಟದ ಭಾಗ ಅಂದ್ರೆ ಅವರ ಭಾವನಾತ್ಮಕ ಏರಿಳಿತಗಳನ್ನು ನಿಭಾಯಿಸೋದು. ರೋಗಿಯ ನಡವಳಿಕೆಯಲ್ಲಿ ಆಗೋ ಬದಲಾವಣೆಗಳನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಭಾವನಾತ್ಮಕ ಬೆಂಬಲ ಕೊಡೋದು ಹೇಗೆ, ಬನ್ನಿ ನೋಡೋಣ. ಈ ಟ್ರೈನಿಂಗ್ನಲ್ಲಿ ಒಂದು ನೇರವಾದ, ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳ್ತಾರೆ. ರೋಗಿಯು ಇದ್ದಕ್ಕಿದ್ದಂತೆ ಕೋಪ ಮಾಡ್ಕೊಂಡ್ರೆ, ಕಿರುಚಿದ್ರೆ ಅಥವಾ ಭಯಪಟ್ರೆ ಒಬ್ಬ ಆರೈಕೆಕಾರ ಏನ್ ಮಾಡ್ಬೇಕು? ಇದು ನಿಜಕ್ಕೂ ತುಂಬಾ ಕಠಿಣವಾದ ಸನ್ನಿವೇಶ. ಇದಕ್ಕೆ ಉತ್ತರ ಅವರ ಜೊತೆ ತರ್ಕ ಮಾಡೋದಲ್ಲ, ಬದಲಾಗಿ ಮೊದಲು ನಾವು ಶಾಂತವಾಗಿರ್ಬೇಕು, ಅವರ ಭಾವನೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಅವರ ಕೋಪದ ಕಾರಣದ ಬಗ್ಗೆ ವಾದಕ್ಕೆ ಇಳಿಬಾರ್ದು. ಅದರ ಬದಲು ಸಮಾಧಾನ ಮಾಡಿ ಅವರ ಗಮನವನ್ನು ನಿಧಾನವಾಗಿ ಬೇರೆ ಕಡೆಗೆ ತಿರುಗಿಸ್ಬೇಕು. ಕೆಲವೊಮ್ಮೆ ತುಂಬಾನೇ ಸರಳ ಉಪಾಯಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ.
ಬನ್ನಿ ಟಿವಿ ನೋಡೋಣ ಅಥವಾ ಸ್ವಲ್ಪ ಸಂಗೀತ ಕೇಳೋಣ ಅಂತ ಹೇಳೋ ಒಂದು ಸಣ್ಣ ಮಾತು ಕೂಡ ಅವರ ಮನಸ್ಥಿತಿಯನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ಬೋದು. ಇದು ವಾದಕ್ಕಿಂತ ಹೆಚ್ಚು ಶಕ್ತಿಶಾಲಿ. ಕೊನೆಗೆ ನಾವೆಲ್ಲರೂ ನೆನ್ಪಿಟ್ಕೊಳ್ಳೇಬೇಕಾದ ಅತ್ಯಂತ ಪ್ರಮುಖವಾದ ಮಾತಿದು, ಅವರು ಮರೆತರೂ ಭಾವನೆಗಳು ಉಳಿಯುತ್ತವೆ. ಅವರ ನೆನ್ಪುಗಳು ಮಸುಕಾಗಬಹುದು ನಿಜ, ಆದರೆ ಪ್ರೀತಿ, ಭಯ, ಸಂತೋಷದಂತಹ ಭಾವನೆಗಳು ಅವರಲ್ಲಿ ಜೀವಂತವಾಗಿರುತ್ತೆ. ಆರೈಕೆ ಅನ್ನೋದು ಈ ಭಾವನೆಗಳನ್ನ ಗೌರವಿಸೋದೇ ಆಗಿದೆ. ಇಷ್ಟೆಲ್ಲ ಆಯ್ತು. ಹಾಗಾದ್ರೆ ಒಬ್ಬ ಆರೈಕೆದಾರರ ನಿಜವಾದ ಉದ್ದೇಶ ಏನು? ಆರೈಕೆ ಅಂದ್ರೆ ಬರೀ ದೈನಂದಿನ ಕೆಲ್ಸಗಳ? ಈ ತರಬೇತಿಯು ಈ ಪಾತ್ರವನ್ನ ಬಹಳ ಆಳವಾಗಿ ವಿವರಿಸುತ್ತೆ. ಅಂದ್ರೆ ಆರೈಕೆದಾರರು ಕೇವಲ ಸಹಾಯಕರು ಮಾತ್ರ ಅಲ್ಲ, ಅವರು ರೋಗಿಯ ಆರೋಗ್ಯ ತಂಡದ ಒಂದು ಪ್ರಮುಖ ಕೊಂಡಿ. ರೋಗಿಯಲ್ಲಿ ಆಗೋ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮೊದಲು ಗಮನಿಸೋದೇ ಅವರು. ಹಾಗಾಗಿ ಅವರು ವೈದ್ಯರು ಮತ್ತೆ ಕುಟುಂಬದ ಕಣ್ಣು ಕಿವಿ ಇದ್ದಾಗೆ. ಹಾಗಾಗಿ ಆರೈಕೆ ಅನ್ನೋದು ಮಾಡಬೇಕಾದ ಕೆಲಸಗಳ ಒಂದು ಲಿಸ್ಟ್ ಅಲ್ಲ, ಅದು ಗೌರವ, ತಾಳ್ಮೆ ಮತ್ತು ಸಹಾನುಭೂತಿಯ ಮೇಲೆ ನಿಂತಿರುವ ಒಂದು ದೊಡ್ಡ ಮಾನವೀಯ ಜವಾಬ್ದಾರಿ. ಈ ಮೌಲ್ಯಗಳೇ ಆರೈಕೆಯ ಹೃದಯ. ಕೊನೆಯದಾಗಿ ಎಸ್ವಿಟಿ ತರಬೇತಿ ಕೈಪಿಡಿಯ ಈ ಒಂದೇ ಒಂದು ವಾಕ್ಯ ಇಡೀ ತತ್ವಶಾಸ್ತ್ರದ ಸಾರಾಂಶವನ್ನ ಹೇಳಿಬಿಡುತ್ತೆ. ಇದು ಕೆಲಸ ಅಲ್ಲ, ಸೇವೆ. ಆರೈಕೆಯ ನಿಜವಾದ ಅರ್ಥದ ಬಗ್ಗೆ ಇದಕ್ಕಿಂತ ಚೆನ್ನಾಗಿ ಹೇಳೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ.